ಫೈವ್ ಇಯರ್ಸ್ ಆತ್ರಿ ನಮ್ದು ರಿಲೇಷನ್ಶಿಪ್ ಹಿಂಗೆ ಇದನ್ನಾಗಿ ಬೆಟ್ಟಾಗಿದ್ದ ಫಾತಿಮಾ ಕಾಲೇಜ್ ರೀ ಇವೆಂಟ್ನಲ್ಲಿ ಪರಿಚಯ ಆಯಿತು. ಈಗೇನು ವೀಡಿಯೋಸ್ ಹಿಂಗೇನು ವೈರಲ್ ಆಗಾಗ್ತೇವಲ್ಲ ರೀ, ಅದು ನನ್ನ ಸೆಲ್ಫ್ ಇದು ಮಾಡಿಲ್ಲ ರೀ. ಅವ್ರ ಬೆದರಿಕೆ ಹಾಕಿ ಅವ್ರ ಬ್ಲ್ಯಾಕ್ ಮೇಲ್ ನನಗೆ ಇದನ್ನು ಮಾಡಿ ಫೋಟೋಸ್ ವೀಡಿಯೋಸ್ ವೈರಲ್ ಮಾಡ್ತೀವಿ ಅಂಥೇಳಿ ನಂಗೆ ಬೆದರಿಕೆ ಹಾಕಿ ನನ್ನ ಕಡೆಯಿಂದ ಮಾಡಿಸಿದ್ರಿ. ಅದು ಅವ್ರ ಬೆದರಿಕೆ 6 months ಬ್ಯಾಕ್ ರೀ ಮಾಡಿಸಿದ್ದ. ಆಮೇಲೆ ಅವರ ನನಗೆ ಏನೇನು ಹೇಳಬೇಕು ಏನೇನಿಲ್ಲ ಅಂಥೇಳಿ ಹೇಳಿದ್ರೆ ಆ ಥ್ರೂಲೇನ ನಾ ಇದನ್ನು ಮಾಡಿದ್ದೆ. ಆಮೇಲೆ ಮತ್ತು ಹಿಂಗೆ ಅದು ವಿಡಿಯೋದಾಗ ನೀನು ಅಳಬೇಕು, ನೀ ಇದನ್ನ ಮಾಡೇ ಕೊಡ್ಬೇಕು ಅಂತ ಹೇಳಿದ್ರೆ ಆ ಥ್ರೂಲೇನ ಅದು ಮಾಡಿ ಕೊಟ್ಟಿದ್ದೆ. ಬ್ಲ್ಯಾಕ್ ಹಾಂ ರೀ. ಈಗ ಅಂದ್ರೆ ನಿಮ್ಮ ಪೋಷಕರ ವಿರುದ್ಧ ನಿಮ್ಮ ಕಡೆ ಹೇಳಿಕೆ ಕೊಡಿಸಿದ್ರು ಅವಾಗ? ಏನ್ರಿ? ನಿಮ್ಮ ಪೇರೆಂಟ್ಸ್ ವಿರುದ್ಧ ಕೊಡಿಸಿದ್ರು ಅವಾಗ? ಹಾಂ ರೀ. ಅಂದ್ರೆ ಪೇರೆಂಟ್ಸ್ ವಿರುದ್ಧ ಅಂತಂದ್ರಿ ಈಗ ಮದುವೆ ಮಾಡ್ಕೊಳಕ್ ಕೊಡ್ತಾ ಇಲ್ಲ, ನಂಗೆ ಜೀವ ಬೆದರಿಕೆ ಆಗ್ತಾರೆ ಅವರೇ ಹೇಳಿಸಿದ್ರಿ ನಂಗೆ. ನಾಗಿ ಸೆಲ್ಫ್ ಆಗಿ ಹೇಳಿಲ್ಲ, ಅವ್ರು ನನ್ಗೆ ಏನೇನು ಹೇಳಿದ್ರ ಅದು ಹೇಳಿನ್ರಿ ನಾನು. ಈಗ ವಿಡಿಯೋ ವೈರಲ್ ಆಯ್ತು ಅಂದ್ಮೇಲೆ ಯಾರೋ ಕಾಂಗ್ರೆಸ್ ಲೀಡರ್ ಅದಾರ ಅಂತ ಹೇಳಿದ್ರು. ನಾನು ಈಗ ಮೆನ್ಷನ್ ಮಾಡೋದಿಲ್ರಿ, ಕೋರ್ಟ್ದಾಗ ಮೆನ್ಷನ್ ಮಾಡ್ತೀನಿ. ಅಲ್ಲ ವಿಡಿಯೋಗಳು ಯಾರು ವೈರಲ್ ಮಾಡ್ತಾರೆ? ನಂಗೆ ಅಲ್ತಾಜ್ ಓನರ್ದು ಇದನ್ನ ಐತ್ರಿ ನನಗೆ. ಅಂದ್ರೆ ರಿಜಿಸ್ಟ್ರೇಷನ್ದಾಗ ಅವರು ಇನ್ವಾಲ್ವ್ ಇದ್ರೆ ನನಗದು ಇದೇ ಐತ್ರಿ, ಅವ್ರ ಇದು ಮಾಡೋಣ ಅಂತ ನನಗೆ ಇದೇ ಐತಿ. ಅದು ನಾನು ಕೋರ್ಟ್ದಾಗ ಹೇಳ್ತೀನಿ. ಈಗ ಈ ಮದ್ವಿಗೆ ಏನು ನಿನ್ನ ತಯಾರಿ ಮಾಡ್ಕೊಳಕ್ಕೆ ಇದನ್ನ ಮಾಡಿದ್ರಲ್ಲ, ಆ ಟೈಮಲ್ಲಿ ನಿಮ್ಗೆ ಬ್ರೈನ್ ವಾಶ್ ಮಾಡಿದ್ರು ಇದನ್ನ ಮಾಡಿದ್ರು ಅಂತ, ಆ ಟೈಮಲ್ಲಿ ಯಾರು ಮೌಲ್ವಿಗಳಾಗಲಿ ಇಂಥವ್ರು ಯಾರು ಇದ್ರು ಅವ್ರ ಧರ್ಮಗಳು? ಇಲ್ರಿ, ಯಾರು ಇದ್ದಿದ್ದಿಲ್ಲ. ಯಾರು ಬಂದು ಪ್ರೆಸರ್ ಮಾಡಿದ್ರು? ಮದುವೆ ಮಾಡ್ಕೊಳ್ಳು ಅಂತ ಒತ್ತಾಯ ಮಾಡಿದವ್ರು ಯಾರು? ಹುಡುಗ ಮತ್ತು ಅವ್ರ ತಂದೆ ತಾಯಿ. ಅಲ್ಲ ನೀವೇ ಹೇಳಿದ್ರಿ ಅವ್ರ ತಂದೆ ತಾಯಿ ಒಪ್ಪಿಲ್ಲ ಅಂತ ಸ್ಟೇಟ್ಮೆಂಟ್ ಅವ್ರ ಥ್ರೂಲಿ ಹೇಳಿದಾಗ ನಾ ಹೇಳಿದ್ದೆ. ಈ ಸೂಸೈಡ್ ಅಟೆಂಪ್ಟ್ ಅದ್ರು ಒಂದಿಷ್ಟು ಕೈ ಕೊಯ್ಕೊಂಡ್ರು ಅದೆಲ್ಲ ಸತ್ಯನಾ? ಮತ್ತೆ ಏನದ ಅವ್ರು ಹೇಳಿದಾಗ ನಾನು ಮಾಡಿದ್ರಿ. ಅದ ನನ್ನ ಸೆಲ್ಫ್ ಏನು ಇದ್ದಿದ್ದಿಲ್ಲ ವಿಡಿಯೋದಾಗ. ಏನು ಈ ವಿಡಿಯೋ ವೈರಲ್ ಆಗಿದಲ್ಲ, ಕೈ ಕೊಯ್ಕೊಂಡಿದ್ದು ಅವ್ರು ಹೇಳಿದಾರ ಅಂತ ಕೊಯ್ಕೊಂಡ್ರ? ಹೌದ್ರಿ. ಹ್ಯಾಂಗ್ ಮಾಡ್ಕೊಳಕ್ ಹೋಗಿದ್ರ? ಹಾಂ ರೀ. ನೇಣ್ ಹಾಕೊಳಕ? ಇಲ್ರಿ, ಹ್ಯಾಂಗ್ದೇನು ಇದಿಲ್ಲ. ಅವ್ರು ಏನು ಹೇಳಿದ್ರೆ ಅವ್ರನ್ನ ಮಾಡಿದ್ರಿ ವಿಡಿಯೋ ಮಾಡಿ ಕೊಟ್ಟಿದ್ರಿ. ಹಾಂ ರೀ, ಫೋಟೋಸ್ ವಿಡಿಯೋಸ್ ನಾ ವೈರಲ್ ಮಾಡ್ತೀನಿ ಅಂಥೇಳಿ ಬೆದರಿಕೆ ಹಾಕಿ ನಾನು ಅವಂಗೆ ಮಾಡಿಸಿದ್ರಿ ವಿಡಿಯೋ. ಆ ಹುಡುಗನ ಮತ್ತೆ ಬೇರೆ ಹುಡುಗಿಯರ ಜೊತೆನೂ ಇದ್ದಂಥ ಸಂಪರ್ಕದ ಬಗ್ಗೆ ನಿನಗೆ ಯಾವ್ದಾರು ಮಾಹಿತಿ ಇದೆ? ಇಲ್ಲ ರೀ, ನಂಗೆ ಮಾಹಿತಿ ಅದ ಏನು. ಅವ್ನು ಕಾಲೇಜ್ನಲ್ಲಿರುವಂಥ ವಿದ್ಯಾರ್ಥಿನಿಗಳ ಜೊತೆ ಅವನು ಸಲಿಗೆಯಿಂದ ಇರೋದು, ಅವ್ರಿಗೆ ಬೆನ್ನತ್ತೋದು? ಇಲ್ಲ ರೀ, ಅದು ನಂಗೆ ಗೊತ್ತಿಲ್ಲ. ಈಗ ಈಗ ಯಾಕಂದ್ರೆ ಅವ್ನು ಜೈಲಿಗೆ ಹೋಗಿದ್ದಾನೆ, ಈಗ ಮುಂದೆ ಏನಾಗ್ಬೇಕಂತ? ನಂಗೆ ನ್ಯಾಯ ಸಿಗ್ಬೇಕ್ರಿ. ನಂಗೆ 4 ಕಡೆನೂ ನಾನು ಹೋಗಿದ್ದೀನಿ. SP-ದಾಗೂ ಮಾತಾಡಿದ್ದೀನಿ, ಪ್ರೆಸ್ದಾಗೂ ಮಾತಾಡಿದ್ದೀನಿ, ಮತ್ತು ಈಗ ಇನ್ಸ್ಪೆಕ್ಟರ್ ಅವ್ರ ಕೇಶಾಪುರ ಅಲ್ಲಿನೂ ಮಾತಾಡೀನಿ. ನಂಗೆ ನ್ಯಾಯ ಬೇಕು. ಅಲ್ಲ ಈಗ ಇದೇನು ಇವಾಗೆ ಪ್ರೀತಿ ಮಾಡಿದ್ದ ಅಥವಾ ಇದೇನೋ ಅವ್ರಾದ್ರಿಗೆ ಟ್ರ್ಯಾಪ್ ಮಾಡಿದ್ದ? ಏನು ಲವ್ ಜಿಹಾದ್ ಅಂತಾರೆ, ಏನದ? ಟ್ರ್ಯಾಪ್ ರೀ, ಲವ್ ಜಿಹಾದ್ ರೀ, ಟ್ರ್ಯಾಪ್ ರೀ. ಯಾವ ರೀತಿ? ಅಂದ್ರೆ ನಾಗಿ ಇದನ್ನ ಮಾಡಿಲ್ಲ ರೀ, ಅವ್ರಾಗೇನೆ ನನಗೆ ಇದನ್ನ ಮಾಡಿದೆ, ಟ್ರ್ಯಾಪ್ ಮಾಡಿದ್ದೆ. ಪರಿಚಯ ಮಾಡ್ಕೊಂಡಿದ್ದು ಅವರೇ ರೀ. ಫ್ರೆಂಡ್ಶಿಪ್ ಅಂತ ಹೆಂಗೆ ಪರಿಚಯ ಮಾಡ್ಕೊಂಡ್ರು? ಹೆಂಗೆ ಐಟೇಲಿ ಹೇಳಿ, ಹೆಂಗೆ ಆಯ್ತು ಅಂತ ಹೇಳಿ. ನಿಮ್ಗೆ ಹೆಂಗೆ ಅವರು ಪರಿಚಯ ಯಾವ ರೀತಿ ಆಯ್ತು? ಯಾವ ನಿಮ್ಗೆ ಗೆಳತಿಲಿಂದ ಆಯ್ತು, ಡೈರೆಕ್ಟ್ ಆಗಿ ನಿಂದ ಒಂದು ಪರಿಚಯ ಆಯ್ತು, ಏನಾಯ್ತು ಅದನ್ನ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿತ್ತು. ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಆಮೇಲೆ ಇನ್ಸ್ಟಾಗ್ರಾಮ್ದಿಂದ ಮೆಸೇಜಸ್ ಹಿಂಗೆ ಅವನಾಗೆ ಬಂದಿದ್ದ. ನಾಗೇನೆ ಏನು ಮಾಡಿಲ್ಲ, ಅವನಾಗೇನೆ ಬಂದಿದ್ದ. ಬಂದಾಗಿ ಹಾಗಾಗಿ ರಿಲೇಶನ್ಶಿಪ್ ಹಿಂಗೆ ಸ್ಟಾರ್ಟ್ ಆಗಿದ್ರಿ ಅಷ್ಟೇ. ಈಗ ಮದುವೆಗೆ ನಿಮ್ಮ ಪೇರೆಂಟ್ಸ್ ವಿರೋಧ ಮಾಡಿದ್ರು, ಅವಾಗ ನಿಮ್ಗೆ ಏನು ಅನಿಸ್ತದೆ? ಅಂದ್ರೆ ಅಷ್ಟು ನನ್ಗೆ ಬ್ರೈನ್ ವಾಶ್ ಮಾಡಿದ್ರೆ, ಅಷ್ಟು ನಂಗೆ ಟ್ರ್ಯಾಪ್ ಮಾಡಿದ್ರಿ. ಇನ್ನು ನಿನಗೆ ಅವರು ನಾ ಜೊತೆಲಿ ನೋಡಿರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಇವ್ರಿಂದ ಹೆದರಿಕೆ ಐತೆ ಅನ್ನಿಸ್ತದೆ ನಿಮ್ಮ ಫ್ಯಾಮಿಲಿಯಾಗಿ? ನಿಮ್ಮ ಇದಕ್ಕೆ ಥ್ರೆಟ್ ಏನಾರು ಇದೆ ಅಂತ ಅನ್ಸುತ್ತೆ? ಎದ್ರ ಥ್ರೆಟ್? ಏನಾದ್ರು ನಿಮ್ಮ ಫ್ಯಾಮಿಲಿ ನಂಗೆ ಕ್ವಶನ್ ಇದು ನಂಗೆ ನಿನಗೇನು ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು, ಫೋಟೋಗಳನ್ನ ವೈರಲ್ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ಜೀವದ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿದ್ವಿ. ಆ ಥರದ್ದು ಇನ್ನೂ ಮುಂದಾದರೂ ಅವನ ಕಡೆಯವರಿಂದ ಅಥವಾ ಅವನ ಕಡೆಯಿಂದ ಏನಾದರೂ ಈ ಥರದ್ದು ಹೆದರಿಕೆ ಇನ್ನೂ ಇದೆಯಾ ನಿಮಗೆ? ಮಾಡ್ಬೋದು ಇವನು ಹೊರಗೆ ಬಂದ ಮೇಲೆ ಈ ಥರದ್ದು? ಹೌದ್ರಿ, ಐತ್ರಿ.
ಈಗ ವಿಡಿಯೋಗಳು ಇದಾದವಲ್ಲ, ಈಗ ಲಾಸ್ಟ್ ಟೈಮ್ ಇನ್ನೊಂದು ಕೇಸ್ನಲ್ಲಿ ಏನಾಯ್ತು, ಆಕೆಗೆ ಏನೋ ಮತ್ತೊಬ್ಬರು ದಿನ ಹಾಕಿ ಕುಡಿಸಿ ಆ ಥರ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ. ನಿಮ್ಮ ಪ್ರಕರಣದಲ್ಲಿ ಅದೇ ಥರ ಏನಾದರೂ ಆಗಿದೆ? ಇಲ್ಲ ರೀ. ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ ಈಗ ಅಂತ ಜನ ಇಲ್ಲಿ? ಹೌದ್ರಿ ಮಾಡ್ತೀನಿ. ಈ ವಿಡಿಯೋ ಈಗ ವೈರಲ್ ಆಗ್ತದೆ ಅಂದ್ರೆ 6 ತಿಂಗಳ ಹಿಂದಿಂದ ಈಗ ವೈರಲ್ ಆಗ್ತಾ ಇದೆ ಅಂದ್ರೆ ಯಾರು ಅದ್ರ ಹಿಂದೆ ಯಾರಿದ್ದಾರೆ? ಅದೇ ನೀನು ಅಂದಲ್ಲ ಅಲ್ತಾಜ್ ಓನರ್ ಅವ್ರದ್ದು ಇದೈತಿ ಕೈವಾಡ ಐತಿ, ಹಾಗಾಗಿ ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಅಲ್ತಾಜ್ ಹೋಟೆಲ್ ಮಾಲೀಕ? ಹಾಂ ರೀ. ಅಲ್ತಾಜ್ ಹೋಟೆಲ್ ಮಾಲೀಕ ಮತ್ತು ಈ ಹುಡುಗನ ನರಕಿನ ಏನು ಸಂಬಂಧ? ಫ್ರೆಂಡ್ಸ್ ರೀ, ಅಂದ್ರೆ ಅಣ್ಣ ಅಂಥೇಳಿ ಅವ್ರು ಹಂಗೆ ಆ ಥ್ರೂಲಿ ಹಿಂಗೆ ಫ್ರೆಂಡ್ಶಿಪ್ ಇದನ್ನಿದ್ರು ಅವರು. ಫೀಸನ್ನು ಇವನ ಜೊತೆ ನೀನು ಓಡಾಡ್ತಿದ್ದಿ ಇದು ಮಾಡ್ತಿದ್ದಿ, ಆ ಸಂದರ್ಭದಲ್ಲಿ ಅವನ ಫ್ರೆಂಡ್ಸು ಇನ್ನುಳಿದ ಹಿಂದೂ ಹುಡುಗಿಯರ ಜೊತೆ ಏನಾದರೂ ಒಂದು ಈ ಥರ ನಿಮ್ಗೆ ಯಾವ ರೀತಿ ಟ್ರ್ಯಾಪ್ ಮಾಡಿದ್ರು, ಆ ಥರ ಮಾಡಿದ್ದು ಏನಾದರೂ ಘಟನೆಗಳು ಇಲ್ರಿ, ನಿಮ್ಮ ಫ್ರೆಂಡ್ಸ್ ಒಳಗಾಗಲಿ ನಿಮ್ಮ ಫ್ರೆಂಡ್ಸಿಗೆ ಕರ್ಕೊಂಡು ಬಾ, ನನ್ನ ಫ್ರೆಂಡ್ಸಿಗೆ ಇಂಟ್ರೊಡ್ಯೂಸ್ ಮಾಡಿಸು, ಈ ಥರ ಏನಾದರೂ? ಏನಿಲ್ಲ ರೀ ಹಂಗೆ